ಸೌಂದರ್ಯ ಜಗದೀಶ್ ಅವರ ಆಪ್ತರು, ಅವ್ರ ಕುಟುಂಬಕ್ಕೂ ಕೂಡ ಆಪ್ತರು ಲಗೇರಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ. ಸೊ ಅಂದ್ರೆ ಸಹಜವಾಗಿ ಈ ಒಂದು ಸುದ್ದಿ ತಿಳಿದು ಸೌಂದರ್ಯ ಜಗದೀಶ್ ಅವರು ಇನ್ನಿಲ್ಲ ಅಂತಕ್ಕಂಥದ್ದು ಅಂತ ಹೇಳ್ತಿರ್ತಕ್ಕಂಥ ಅವ್ರ ನಿವಾಸದ ಬಳಿ ಬಂದರು. ಸರ್, ನಿಮಗೆ ತುಂಬಾ ಆಪ್ತರು ಅನ್ನುವಂಥ ಮಾಹಿತಿನ ಹಂಚ್ಕೊಳ್ತಾ ಇದ್ರಿ. ಯಾವಾಗಿಂದ ಪರಿಚಯ, ಅವ್ರು ಹೇಗಿರ್ತಾ ಇದ್ರು, ಅವ್ರ ಸ್ವಭಾವ ಹೇಗಿತ್ತು, ಇತ್ತೀಚೆಗೆ ಯಾವತ್ತಾದ್ರು ಮಾತಾಡಿದ್ರ, ಅದ್ರ ಬಗ್ಗೆ ಚಿಕ್ಕದಾಗಿ ಹೇಳುವಂಥದ್ದು. ಅವರು ಸೌಮ್ಯ ಸ್ವಭಾವದವರು. ಚಿಕ್ಕ ಬಿಲ್ಡರ್ ಆದಾಗಿಂದನೂ ನನಗೆ ಗೊತ್ತು. 97-98ರಿಂದ ಅವರೊಂದು ಗಂಟೆಸ ಕಾರ್ ಇತ್ತು. ಇವತ್ತು 10 ಕಾರ್ ಇಟ್ಕೊಂಡಿದ್ದಾರೆ, 10 ಜನರಿದ್ದಾರೆ. ಅವತ್ತು ಹಗಲು ರಾತ್ರಿ ಡೆಲಿಕೇಟೆಡ್ ಆಗಿ ಬಿಲ್ಡರ್ ಆಗಿ ಬೆಳೆದ್ರು. ಆ ಸಂದರ್ಭದಿಂದನೂ ಗೊತ್ತು. ಇವರ ಬಾಂಬೆದ ನಾವು ಒಂದೇ ಸ್ಕೂಲಲ್ಲಿ ಓದಂಥವ್ರು, ಹೈಸ್ಕೂಲಲ್ಲಿ ಶ್ರೀರಂಗರಾಜು ಅಂತ. ಅವರು ಬೆಂಗಳೂರು ಯೂನಿವರ್ಸಿಟಿ ಪ್ರೆಸಿಡೆಂಟ್ ಆಗಿದ್ರು. ಆಮೇಲೆ ಜನತಾದಳದ ರಾಜ್ಯಾಧ್ಯಕ್ಷರಾದಾಗ ನಾವು ಪದಾಧಿಕಾರಿಗಳು ಅವ್ರ ಜೊತೆಲಿ ಕೆಲಸ ಮಾಡ್ತಿದ್ದಾಗ ಯಾವಾಗೂ ಬರ್ತಿದ್ವಿ. ಕೊಡುಗೈ ದಾನಿ ನಮಗೆ ಚುನಾವಣೆಗೆ ಆರ್ಥಿಕವಾಗಿ ಸಹಾಯ ಮಾಡಿದರು. ನನ್ನ ಶ್ರೀಮತಿಯವ್ರು ಗೆದ್ದಂಥ ಸಂದರ್ಭದಲ್ಲಿ ಇಂಥವೆಲ್ಲ ನಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾದಂಥ ಸರಳ ಸಜ್ಜನಿಕೆ ವ್ಯಕ್ತಿ ಇಲ್ಲ ಅಂತಂದರೆ ಅದಕ್ಕೆ ಮನಸ್ಸಿಗೆ ಭಾಳ ದುಃಖ ಆಗ್ತದೆ. ಕಷ್ಟ ಬಿದ್ದು ದೊಡ್ಡ ಹಂತಕ್ಕೆ ಬೆಳೆದು ಇವತ್ತು ಅವ್ರಿಗೆ ಅದು ಏನೇ ಆಗಿರಲಿ ನಿಜವಾಗ್ಲೂ ಆಗಬಾರ್ದಿತ್ತು. ಭಗವಂತ ಎಂಥ ನಮಗೆ ಒಳ್ಳೆ ಸ್ನೇಹಿತರನ್ನ ಕಳ್ಕೊಳ್ಳೋ ಹತ್ರ ಆಯ್ತಲ್ಲ ಅಂತ ದುಃಖ. ಈಗ ಅವರ ಕುಟುಂಬಕ್ಕೆ ನಿಮ್ಮ ಒಡನಾಟ ಯಾವ ರೀತಿ ಇತ್ತು, ಮತ್ತೆ ಅವ್ರಿಲ್ಲ ಅನ್ನುವಂತಹದ್ದನ್ನ, ಅದ್ರ ಜೊತೆಗೆ ಆತ್ಮಹತ್ಯೆ ಅಂತಕ್ಕಂಥದ್ದು ಒಂದು ರೀತಿ ಶಾಕ್ಗೆ ಒಳಗಾಗುವಂಥದ್ದು ಹೇಗೆ ಅನ್ನುವಂಥದ್ದು, ಅವ್ರ ಕುಟುಂಬದ ಒಡನಾಟ ಹೇಗಿದ್ರು ಅನ್ನೋದು. ಶಿಷ್ಯಕ್ಕೂ ಅಲ್ಲಿ ರಾಮದೇನಹಳ್ಳಿ ಅಂತ ಮದುವೆ ಹತ್ರ ಊರಿನವರು, ಅವ್ರ ಮನೆಯವರು, ಅವರು ಸಹ ಅಲ್ಲೇ ಓದಿದ್ದು. ಆದರೆ ನನಗೆ ಅವರ ಬಾಮೈದ ಶಿಷ್ಯಕ್ಕವರ ಅಣ್ಣ ಶ್ರೀರಂಗರಾಜು ಅಂತ ಅವರ ಸ್ನೇಹಿತರು, ಅವ್ರ ಜೊತೆಲಿ ನಾವು ಯಾವಾಗಲೂ ಬರ್ತಿದ್ವಿ. ಅವರೇನು ಬೇರೆಯವರು ಅಂತ ನೋಡ್ತಿರ್ಲಿಲ್ಲ. ಭಾಳ ಹತ್ತಿರದಿಂದ ನಮ್ಮನ್ನು ಸುಮಾರು 25 ವರ್ಷಗಳ ಹಿಂದೆ ಭಾಳ ಪ್ರೀತಿಯಿಂದ ನೋಡ್ತಿದ್ರು, ಬೆರೀತಿದ್ರು. ಇತ್ತೀಚಿನ ದಿನಗಳಲ್ಲಿ ನಾವು ರಾಜಕೀಯದ ಒತ್ತಡಗಳು ಜಾಸ್ತಿ ಆದಮೇಲೆ ನಾವು ಸ್ವಲ್ಪ ಕಡಿಮೆ, ತಿಂಗಳಲ್ಲಿ 2-3 ಬಾರಿ ಅವ್ರ ಮನೆಗೆ ಬರ್ತಿದ್ವಿ. ಬೇರೆ ಕಡೆನೂ ಹೋಗಿದ್ದೀವಿ. ಅಯ್ಯಪ್ಪ ಎಂದೂ ಕೋಪ ಮಾಡ್ಕೊಂಡಿದ್ದಾಗಲಿ, ಯಾರಿಗಾಗಲಿ ಕೆಟ್ಟದ್ದು ಬಯಸಿದ್ದಾಗಲಿ ಇಲ್ಲವೇ ಇಲ್ಲ. ನಿರಂತರ ಶ್ರಮದಿಂದ ಮೇಲೆ ಬಂದಂಥವ್ರು. ಇಷ್ಟು ದೊಡ್ಡ ಬಿಲ್ಡರ್ ಆಗಿ, ಫೈನಾನ್ಷಿಯರ್ ಆಗಿ, ಆರ್ಥಿಕವಾಗಿ ಶಕ್ತಿ ತುಂಬಿಕೊಂಡು ಬೆಳೆದಾದ್ಮೇಲೆನೂ ನಮ್ಮ ಟಿ ವಿಲಿ ಆತ್ಮಹತ್ಯೆ ಅಂತ ನೋಡಿದ್ರೇ ನಾವು ಆಗ್ತದೆ. ಆಗಬಾರ್ದಾಗಿತ್ತು. ದೇವರು ಶ್ರಮಪಟ್ಟು ಬೆಳೆದವರು, ಇನ್ನಷ್ಟು ಸಮಾಜಕ್ಕೆ ಇವತ್ತು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋ ಮಟ್ಟಕ್ಕೆ ಬೆಳೆದಂಥವ್ರು ಇನ್ನೂ ಒಂದು ದೊಡ್ಡ ಉದ್ಯಮಿಯಾಗಿ ಮಾಡಲಿಕ್ಕೆ, ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಇತ್ತು. ದೇವರವ್ರಿಗೆ ವಿಶೇಷವಾದ ಶಕ್ತಿಯನ್ನು ಕೊಟ್ಟಿದ್ದ. ಯಾಕೆ ಹಿಂಗೆ ಮಾಡ್ಕೊಂಡ್ರು ಅಂತ. ಈಚೆಗೆ ಅವ್ರಿಗೆ ಇರುವಂತ ಸಮಸ್ಯೆಗಳ ಬಗ್ಗೆ ನಿಮ್ಗೇನಾದ್ರು ಮಾಹಿತಿ ಇತ್ತ, ಹಂಚ್ಕೊಂಡಿರುವಂತದ್ದು, ಮತ್ತೆ ಆಪ್ತರು ಮಾತನಾಡಿರುವಂತದ್ದು, ಅವರ ಮಿಸ್ಸಸ್ ಅದೇ ಆಪ್ತರು? ಇಲ್ಲ, ಅವರು ನಮ್ಗೊಂದು 4-5 ತಿಂಗಳಿಂದ ಯಾವುದೋ ನಮ್ಮ ಲೋಕಲ್ ಸಮಸ್ಯೆಗೆ ಯಾರಾದರೂ ಕಷ್ಟ ಸುಖ ಕೇಳ್ಕೊಂಡ್ ಬಂದಿದ್ರೆ ಫೋನ್ ಮಾಡಿದ್ರು. ಹಿಂಗೇನೋ ನಮ್ಮವ್ರು ಬರ್ತಾರೆ, ಅವ್ರದ್ದೊಂದು ತೊಂದರೆ ಇದೆ ಅಂತ ಬಗೆಹರಿಸಿ ನೆನ್ಸಿದ್ರೆ ಆಯ್ತಕ್ಕ ಅಂತ ಹೇಳಿದೆ. ಅಣ್ಣ ನಮಗೆ ಬೀಗ್ ರೂಟಿಗೆ ಫೋನ್ ಮಾಡ್ಲಿಕ್ಕೆ ಕಾಲ್ ಮಾಡಿದ್ರು, ಅವತ್ತು ಮಾತಾಡಿದೆ. ಅದಾದ್ಮೇಲೆ ಒಂದ್ಸರಿ ಫೋನ್ ಮಾಡಿದ್ರು, ಅವತ್ತು ನಾನು ಮಾತಾಡ್ಲಿಕ್ಕೆ ಆಗಿರಲಿಲ್ಲ. ಅದು ಬಿಟ್ಟರೆ ಇತ್ತೀಚೆಗೆ ನನಗೆ 15 ದಿವಸದಿಂದ ಈಚೆಗೆ ಯಾವುದೋ ಫೋನ್ ಮಾತಾಡಿರಲಿಲ್ಲ. ಮಗಳದು ಮದುವೆ ಮಾಡಿ ಸಂಭ್ರಮದಲ್ಲಿದ್ದರು. ಈ ಸಂತೋಷ ಸಂದರ್ಭದಲ್ಲಿ ಯಾಕೆ ಹಿಂಗೆ ಮಾಡಿಕೊಂಡ್ರು ಅಂತೇಳಿ ನಿಜವಾಗ್ಲೂ ನೋವು ಮತ್ತು ಹಿಂಸೆ ಆಗ್ತದೆ. ಆಗಬಾರ್ದಾಗಿತ್ತು ಅಂತ. ಥ್ಯಾಂಕ್ ಯು. ಇದಿಷ್ಟು ಲಗೇರಿ ನಾರಾಯಣ ಸ್ವಾಮಿ ಅವರ ಮಾತಾಗಿರ್ತಕ್ಕಂಥದ್ದು, ಅವರ ಆಪ್ತರು ಕೂಡ ಆಗಿರ್ತಕ್ಕಂಥದ್ದು, ಕುಟುಂಬದ ಜೊತೆಗೆ ಒಡನಾಟವನ್ನು ಹೊಂದಿರತಕ್ಕಂಥವ್ರು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಮಾಲ್ತೇಶ್ ಗಿನ್, TV9 ಬೆಂಗಳೂರು.